ಹಲೋ ಫ್ರೆಂಡ್ಸ್, ವ್ಯವಸಾಯ ಅಂದ್ರೆ ಸುಮ್ಮನೆ ಮಾತಲ್ಲ, ಸಖತ್ ಕಷ್ಟದ ಕೆಲಸ. ಅದಕ್ಕಾಗಿ ಪ್ರಪಂಚದ ರೈತರು ಸಮಯ ಉಳಿಸೋಕೆ, ಇಳುವರಿ ಜಾಸ್ತಿ ಮಾಡೋಕೆ ಎಂತ ಮೈಂಡ್ ಬ್ಲೋಯಿಂಗ್ ಟ್ರಿಕ್ಸ್ ಕಂಡು ಹಿಡಿದಿದ್ದಾರೆ ಗೊತ್ತಾ? ಇವರ ಐಡಿಯಾಗಳು ನೋಡಿದ್ರೆ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳೇ ಶಾಕ್ ಆಗ್ತಾರೆ. ಹಾಗಾದ್ರೆ ಆ ಅದ್ಭುತ ಐಡಿಯಾಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪಪ್ಪಾಯಿ ಮರವನ್ನ ಅಡ್ಡವಾಗಿ ಬಗ್ಗಿಸೋದು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕಾಣಿಸ್ತಿರೋ ಪಪ್ಪಾಯಿ ಮರಗಳನ್ನ ನೋಡಿದ್ರ ಇವುಗಳನ್ನ ಹೀಗೆ ಅಡ್ಡಲಾಗಿ ಯಾಕೆ ಬಗ್ಗಿಸ್ತಿದ್ದಾರೆ? ಮರಗಳನ್ನ ಹಾಳು ಮಾಡ್ತಿದ್ದಾರಾ ಅಂತ ನೀವು ಅನ್ಕೋಬಹುದು. ಆದ್ರೆ ಅಸಲಿ ವಿಷಯ ಬೇರೆನೇ ಇದೆ. ಇದು ರೈತರು ಬಳಸೋ ಒಂದು ಸೂಪರ್ ಟ್ರಿಕ್. ಪಪ್ಪಾಯಿ ಮರದಲ್ಲಿ ಸಖತ್ ಕಾಯಿಗಳು ಬರಬೇಕು ಅಂದ್ರೆ ಮೊದಲು ಪಪ್ಪಾಯಿ ಮರದ ಕಾಂಡದ ಮೇಲೆ ಉದ್ದವಾಗಿ ಸೀಳು ಮಾಡ್ತಾರೆ. ಆಮೇಲೆ ಮರವನ್ನ ಭೂಮಿಗೆ 30-45 ಡಿಗ್ರಿ ಕೋನದಲ್ಲಿ ಮೆಲ್ಲಗೆ ಬಗ್ಗಿಸಿ ಒಂದು ಕೋಲಿಗೆ ಗಟ್ಟಿಯಾಗಿ ಕಟ್ತಾರೆ. ಹೀಗೆ ಮರ ಅಡ್ಡಲಾಗಿ ಬೆಳೆಯೋದ್ರಿಂದ ಮರದ ಪೋಷಕಾಂಶಗಳೆಲ್ಲ ಮರ ಬೆಳೆಯೋ ಕಡೆ ಹೋಗದೆ ನೇರವಾಗಿ ಕಾಯಿಗಳ ಮೇಲೆ ಗಮನ ಹರಿಸುತ್ತವೆ. ಇದರಿಂದ ಪಪ್ಪಾಯಿ ಕಾಯಿಗಳು ಸೈಜ್ ನಲ್ಲಿ ದೊಡ್ಡದಾಗಿ ಸಖತ್ ಸಿಹಿಯಾಗಿ ಬರುತ್ತವೆ. ಇಷ್ಟೇ ಅಲ್ಲ, ಕಾಯಿ ಕೀಳುವಾಗ ಎಲ್ಲೋ ಎತ್ತರಕ್ಕೆ ಹತ್ತೋ ಅಗತ್ಯವೇ ಇಲ್ಲದೆ ಫುಲ್ ಸೇಫ್ ಆಗಿ ಈಸಿಯಾಗಿ ಕೀಳಬಹುದು. ದೊಡ್ಡ ಗಾಳಿ ಬಿರುಗಾಳಿ ಬಂದ್ರು ಮರ ಮುರಿದು ಬೀಳಲ್ಲ. ಇನ್ನು ಗಂಡು ಪಪ್ಪಾಯಿ ಮರಗಳಿಗೂ ಹೀಗೆ ಮಾಡಿದ್ರೆ ಕಾಯಿ ಬಿಡೋ ಚಾನ್ಸ್ ಇರುತ್ತಂತೆ. ಹೊರಗಿನಿಂದ ನೋಡಿದ್ರೆ ಮರ ಹಾಳು ಮಾಡ್ತಿದ್ದಾರೆ ಅನ್ಸುತ್ತೆ. ಆದ್ರೆ ಈ ಟ್ರಿಕ್ ತಿಳಿದ ಮೇಲೆ ಎಲ್ರೂ ಶಾಕ್ ಆಗ್ಲೇಬೇಕು. ಲೇಸರ್ ಮೂಲಕ ಕಳೆ ಗಿಡಗಳ ನಾಶ. ಹೊಲದಲ್ಲಿ ಕಳೆ ಗಿಡಗಳನ್ನ ಕೊಲ್ಲೋಕೆ ಕೆಮಿಕಲ್ ಮದ್ದುಗಳ ಮೇಲೆ ಆಧಾರವಾಗಿದೆ ಚೀನಾದವರು ಲೇಸರ್ ರೋಬೋಟ್ ತಂದಿದ್ದಾರೆ. ಇದು AI ಸಹಾಯದಿಂದ ಯಾವುದು ನಮ್ಮ ಬೆಳೆ, ಯಾವುದು ಹಾಳು ಮಾಡೋ ಕಳೆ ಗಿಡ ಅಂತ ಚುರುಕಾಗಿ ಪತ್ತೆ ಹಚ್ಚಿಬಿಡುತ್ತೆ. ಪಕ್ಕದಲ್ಲೇ ಇರೋ ನಮ್ಮ ಬೆಳೆಗೆ ಯಾವುದೇ ತೊಂದರೆಯಾಗದಂತೆ ಬರೀ ಕಳೆ ಗಿಡಗಳನ್ನಷ್ಟೇ ಗುರುತಿಸಿ ಶಕ್ತಿಶಾಲಿ ಲೇಸರ್ ಇಂದ ಕ್ಷಣದಲ್ಲಿ ಭಸ್ಮ ಮಾಡುತ್ತೆ. ಇದರಿಂದ ಕಳೆನಾಶಕ ಮದ್ದುಗಳ ಬಳಕೆ ಪೂರ್ತಿ ಶೂನ್ಯ ಆಗುತ್ತೆ. ಪರಿಸರಕ್ಕೂ ಯಾವುದೇ ಮಾಲಿನ್ಯ ಇರಲ್ಲ. ಕಲ್ಲಂಗಡಿ ಹಣ್ಣಿಗೆ ಟೂತ್ ಪಿಕ್ ಚುಚ್ಚೋದು. ಈ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ಟೂತ್ ಪಿಕ್ ತಗೊಂಡು ಕಲ್ಲಂಗಡಿ ಹಣ್ಣಿನ ತೊಟ್ಟಿಗೆ ಚುಚ್ಚೋದನ್ನ ನೋಡ್ತಿದ್ದೀರಾ. ಆದ್ರೆ ಹೀಗೆ ಮಾಡಿದ್ರೆ ಹಣ್ಣು ಹಾಳಾಗಲ್ವಾ? ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ಡೌಟ್ ಬರಬಹುದು. ಇದು ಕಲ್ಲಂಗಡಿ ಹಣ್ಣು ಒಡೆದು ಹೋಗದಂತೆ ತಡೆಯೋ ಅದ್ಭುತ ಪದ್ಧತಿ. ಕಲ್ಲಂಗಡಿ ಹಣ್ಣು ಒಂದು ಬಟ್ಟಲಿನ ಸೈಜ್ಗೆ ಬಂದಾಗ ಕರೆಕ್ಟ್ ಆಗಿ ಮಳೆಗಾಲ ಬಂದ್ರೆ ಗಿಡದ ಬೇರುಗಳು ಜಾಸ್ತಿ ನೀರನ್ನ ಹೀರಿಕೊಳ್ತವೆ. ಇದರಿಂದ ಹಣ್ಣಿನ ಒಳಗಡೆ ಪ್ರೆಷರ್ ಜಾಸ್ತಿಯಾಗಿ ಹಣ್ಣು ಸಿಡಿದು ಹೋಗೋ ಚಾನ್ಸ್ ಇರುತ್ತೆ. ಇಂಥ ಟೈಮ್ ನಲ್ಲಿ ಟೂತ್ ಪಿಕ್ ನಿಂದ ಹಣ್ಣಿನ ತೊಟ್ಟಿನ ಹತ್ರ ಹೀಗೆ ಗಾಯ ಮಾಡ್ತಾರೆ. ಇದರಿಂದ ಹಣ್ಣಿನ ಒಳಗಡೆ ಹೋಗೋ ನೀರಿನ ಹರಿವು ಸ್ವಲ್ಪ ಸ್ಲೋ ಆಗುತ್ತೆ. ಒಳಗಿನ ಪ್ರೆಷರ್ ಕಡಿಮೆಯಾಗಿ ಕಲ್ಲಂಗಡಿ ಹಣ್ಣು ಒಡೆಯದೆ ಸೇಫ್ ಆಗಿರುತ್ತೆ. ಎಷ್ಟು ಚೆನ್ನಾಗಿ ಯೋಚನೆ ಮಾಡಿದ್ದಾರೆ ಅಲ್ವಾ? ಡ್ರೈವರ್ ಇಲ್ಲದ ಟ್ರ್ಯಾಕ್ಟರ್. ಪೂರ್ತಿಯಾಗಿ AI ತಂತ್ರಜ್ಞಾನದಿಂದ ನಡೆಯೋ ಈ ಡ್ರೈವರ್ ಇಲ್ಲದ ಟ್ರ್ಯಾಕ್ಟರ್ ಹೊಲಕ್ಕೆ ಒಂಟಿಯಾಗಿ ಇಳಿದು ಉಳುಮೆ ಮಾಡೋದು, ಬಿತ್ತನೆ ಮಾಡೋದು, ಗೊಬ್ಬರ ಹಾಕೋದ್ರಿಂದ ಹಿಡಿದು ಕೊನೆಗೆ ಬೆಳೆ ಕೊಯ್ಲು ಮಾಡೋವರೆಗೂ ಎಲ್ಲಾ ಕೆಲಸ ತಾನೇ ಸ್ವಂತವಾಗಿ ಮಾಡುತ್ತೆ. ಇದರಲ್ಲಿರೋ ರಿಯಲ್ ಟೈಮ್ ಸೆನ್ಸಾರ್ಸ್, GPS, 5G ಟೆಕ್ನಾಲಜಿಯಿಂದಾಗಿ ಹೊಲದಲ್ಲಿ ಎಷ್ಟೇ ತಗ್ಗು ದಿಣ್ಣುಗಳಿದ್ರೂ ಕೂಡ ಇದು ಎಲ್ಲೂ ನಿಲ್ಲದೆ ಪರ್ಫೆಕ್ಟ್ ಆಗಿ ಓಡುತ್ತೆ. ನಾವು ಹೊಲಕ್ಕೆ ಹೋಗೋ ಅಗತ್ಯವೇ ಇಲ್ಲದೆ ಮನೆಯಲ್ಲೇ ಕೂತು ಕಂಟ್ರೋಲ್ ರೂಮ್ ಮೂಲಕ ಲೈವ್ ಆಗಿ ಆಪರೇಟ್ ಮಾಡ್ತಾ ಕೆಲಸ ಮುಗಿಸಿಕೊಳ್ಳಬಹುದು. ಗ್ಯಾಸ್ ಮೂಲಕ ಇಲಿಗಳ ನಾಶ. ಈ ವಿಡಿಯೋದಲ್ಲಿ ಕೆನಡಾ ಮತ್ತೆ ಅಮೆರಿಕ ರೈತರು ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಗಮನಿಸಿದ್ರ ನಮ್ಮ ದೇಶದಲ್ಲಾದ್ರೆ ಗುದ್ದಲಿಯಿಂದ ತಗ್ಗು ತೋಡೋದು, ಬೋನು ಇಡೋದನ್ನ ನೋಡಿರ್ತೀವಿ. ಆದ್ರೆ ಇವರು ಹೊಸ ಟ್ರಿಕ್ ಬಳಸ್ತಾರೆ. ಅದೇನೆಂದ್ರೆ ಇಲಿಗಳು ಅಡಗಿರೋ ಬಿಲಗಳಿಗೆ ಮೀಥೇನ್ ಗ್ಯಾಸ್ ಅನ್ನ ಕಂಪ್ರೆಸರ್ ಮೂಲಕ ಫುಲ್ ಆಗಿ ತುಂಬಿಸ್ತಾರೆ. ಆ ಮಿಷನ್ ಪೈಪ್ ಅನ್ನ ಬಿಲದೊಳಗಿಟ್ಟು ಟ್ರಿಗ್ಗರ್ ಒತ್ತಿದ್ದೆ ತಡ ಬಾಂಬ್ ಸಿಡಿದಂತೆ ದೊಡ್ಡ ಸ್ಫೋಟವಾಗಿ ಬಿಲದೊಳಗಿರೋ ಇಲಿಗಳೆಲ್ಲ ಕ್ಷಣದಲ್ಲೇ ಖತಮ್ ಆಗಿ ಬಿಡ್ತವೆ. ಕೊನೆಗೆ ಇಲಿಗಳ ಬಿಲ ಕೂಡ ಕುಸಿದು ಬಿದ್ದು ಆ ಸಮಸ್ಯೆ ಶಾಶ್ವತವಾಗಿ ಮುಗಿಯುತ್ತೆ. ನಮ್ಮ ಹಳೆ ಪದ್ಧತಿಗೆ ಹೋಲಿಸಿದ್ರೆ ಇದು ಸಖತ್ ಫಾಸ್ಟ್ ಮೆಥಡ್. ಈ ಪದ್ಧತಿ ನಮ್ಮ ದೇಶದಲ್ಲೂ ವರ್ಕ್ ಆಗಬಹುದಾ? ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಮಾಡಿ. ಹೈಡ್ರೋಫೋನಿಕ್ಸ್. ಚೀನಾದಲ್ಲಿ ರೈತರು ಮಣ್ಣಿಲ್ಲದೆ ಬರೀ ನೀರಲ್ಲೇ ತರಕಾರಿ ಸೊಪ್ಪುಗಳನ್ನ ಬೆಳೀತಿದ್ದಾರೆ. ಇದನ್ನ ಹೈಡ್ರೋಫೋನಿಕ್ಸ್ ಅಂತಾರೆ. ಇದರಲ್ಲಿ ಗಿಡಗಳನ್ನ ತೆಂಗಿನ ನಾರು ಅಥವಾ ಫೋಮ್ ಮೇಲೆ ಇಟ್ಟು ನೀರಲ್ಲೇ ಪೋಷಕಾಂಶಗಳನ್ನ ಕೊಡ್ತಾರೆ. ಇದರಿಂದ ಕ್ರಿಮಿಕೀಟಗಳ, ಕಳೆ ಗಿಡಗಳ ಕಾಟವೇ ಇರಲ್ಲ. ಯಾವುದೇ ಕೆಮಿಕಲ್ ಮದ್ದು ಹಾಕೋ ಅಗತ್ಯ ಇರಲ್ಲ. ಸಾಮಾನ್ಯ ಮಣ್ಣಲ್ಲಿ ಬೆಳೆಯೋಕ್ಕಿಂತ ಈ ಪದ್ಧತಿಯಲ್ಲಿ ಗಿಡಗಳು 50% ಫಾಸ್ಟ್ ಆಗಿ ಬೆಳೆಯುತ್ತವೆ. ಕುರಿಗಳಿಗೆ ಮುಳ್ಳಿನ ಕವಚ. ಅಯ್ಯೋ, ಈ ಕುರಿಗಳು ಮೈ ಮೇಲೆ ಏನ್ ಗುರು ಮುಳ್ಳಿನ ಕೋಟ್ ಹಾಕೊಂಡಿವೆ ಅಂತ ನೋಡೋ ಪ್ರತಿಯೊಬ್ಬರಿಗೂ ಡೌಟ್ ಬರಬಹುದು. ಆದ್ರೆ ಯಾಕೆ ಹೀಗೆ ಹಾಕಿದ್ದಾರೆ ಅಂತ ನಿಮ್ಗೂ ಅನ್ನಿಸ್ತಿದ್ಯಾ? ರೈತರು ತಮ್ಮ ಕುರಿಗಳನ್ನ ಕಾಡು ತೋಳಗಳ ದಾಳಿಯಿಂದ ಕಾಪಾಡಿಕೊಳ್ಳೋಕೆ ಕಂಡು ಹಿಡಿದ ಬೆಸ್ಟ್ ಐಡಿಯಾ ಇದು. ದಿನಾಲು ಕುರಿಗಳನ್ನ ಮೇಯಿಸೋಕೆ ಕರೆದುಕೊಂಡು ಹೋದಾಗ ತೋಳಗಳು ದಾಳಿ ಮಾಡಿ ಕೊಂದು ಹಾಕ್ತವೆ. ಇದನ್ನ ತಡೆಯೋಕೆ ಕುರಿಗಳ ಕುತ್ತಿಗೆ ಮತ್ತೆ ಬೆನ್ನಿಗೆ ಮುಳ್ಳುಗಳಿರೋ ವಿಶೇಷವಾದ ಲೆದರ್ ಕವಚ ತೊಡಿಸ್ತಾರೆ. ಇದನ್ನ ಹಾಕೋದ್ರಿಂದ ತೋಳಗಳು ಕಚ್ಚೋಕೆ ಬಂದಾಗ ಆ ಮುಳ್ಳುಗಳಿಗೆ ಹೆದರಿ
ಓಡಿ ಹೋಗ್ತವೆ. ದೂರದಿಂದ ನೋಡಿದ್ರೆ ಕುರಿಗಳು ಯಾವುದೋ ಯುದ್ಧಕ್ಕೆ ಹೋಗೋ ಸೈನಿಕರ ತರಹ ಕಾಣಿಸ್ತವೆ. ಕುರಿಗಳನ್ನ ಪಟ್ಟಿಯಲ್ಲೇ ಬಂಧಿಸದೆ ಫ್ರೀಯಾಗಿ ಹೊರಗಡೆ ಬಿಡೋಕೆ ಈ ಸಣ್ಣ ಐಡಿಯಾ ಸಖತ್ ಹೆಲ್ಪ್ ಆಗುತ್ತೆ. ಟೊಮೆಟೊ ಹಾರ್ವೆಸ್ಟಿಂಗ್ ರೋಬೋಟ್. ಚೀನಾಗೆ ಸೇರಿದ ಈ AHPB ರೋಬೋಟ್ ರಿಯಲ್ ಟೈಮ್ ಅಲ್ಲಿ ಟೊಮೆಟೊ ಗಿಡ ಮತ್ತೆ ಕಾಯಿಗಳನ್ನ ಸ್ಕ್ಯಾನ್ ಮಾಡಿ ಯಾವ ಕಾಯಿ ಹಣ್ಣಾಗಿದೆ ಅಂತ ಪರ್ಫೆಕ್ಟ್ ಆಗಿ ಗುರುತಿಸಿ ತನ್ನ ರೋಬೋಟ್ ಕೈಯಿಂದ ಅತ್ಯಂತ ಮೃದುವಾಗಿ ಕೀಳುತ್ತೆ. ಗ್ರೀನ್ ಹೌಸ್ ನಲ್ಲಿ ಎಲ್ಲೂ ಗಿಡಗಳಿಗೆ ಗುದ್ದದೆ ಅತ್ತ ಇತ್ತ ಬುದ್ಧಿವಂತಿಕೆಯಿಂದ ತಿರುಗುತ್ತಾ ಮನುಷ್ಯರಿಗಿಂತ ನೀಟಾಗಿ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ. ಈಗಿನ ದಿನಗಳಲ್ಲಿ ಕೃಷಿಯಲ್ಲಿ ಆಳುಗಳ ಅಭಾವ ಜಾಸ್ತಿ ಇರೋದ್ರಿಂದ ಟೊಮೆಟೊ ಬೆಳೆಗಾರರಿಗಂತೂ ಇದು ಬೆಸ್ಟ್ ಸೊಲ್ಯೂಷನ್. ಸೋರೆಕಾಯಿ ನೂಡಲ್ಸ್. ಚೀನಾದಲ್ಲಿ ಜುಲೈ ಸೀಸನ್ ನಲ್ಲಿ ವಿಪರೀತ ಸೋರೆಕಾಯಿ ಬೆಳೆಯುತ್ತೆ. ಇವೆಲ್ಲವನ್ನ ಒಂದೇ ಬಾರಿಗೆ ತಿನ್ನೋಕ್ಕೂ ಆಗಲ್ಲ, ಮಾರೋಕ್ಕೂ ಆಗಲ್ಲ. ಅಂತ ಟೈಮಲ್ಲಿ ರೈತರು ಒಂದು ಸೂಪರ್ ಕೆಲಸ ಮಾಡ್ತಾರೆ. ದೊಡ್ಡ ಸೋರೆಕಾಯಿಗಳನ್ನ ರೊಟೇಟಿಂಗ್ ಮಷಿನ್ ಮೇಲಿಟ್ಟು ಉದ್ದನೆಯ ಬಿಳಿ ನೂಡಲ್ಸ್ ತರಹ ಕಟ್ ಮಾಡ್ತಾರೆ. ಆಮೇಲೆ ಬಿಸಿಲಲ್ಲಿ ಒಣಗಿಸ್ತಾರೆ. ಹೀಗೆ ಒಣಗಿಸಿದ ಸೋರೆಕಾಯಿ ನೂಡಲ್ಸ್ ಅನ್ನ ಎಷ್ಟೋ ದಿನಗಳ ಕಾಲ ಸ್ಟೋರ್ ಮಾಡಬಹುದು, ಹಾಳಾಗೋದೇ ಇಲ್ಲ. ಅಡುಗೆ ಮಾಡ್ಬೇಕೆಂದಾಗ ಸ್ವಲ್ಪ ನೀರಲ್ಲಿ ನೆನೆಸಿ ಸಾಂಬಾರ್ ಅಥವಾ ಫ್ರೈಗೆ ಹಾಕೊಂಡ್ರೆ ಸಖತ್ ಟೇಸ್ಟಿಯಾಗಿ ಇರುತ್ತಂತೆ. ಪೇಪರ್ ಹಾಸಿ ಭತ್ತದ ಸಸಿ ನೆಡೋದು. ಚೀನಾದಲ್ಲಿ ರೈತರು ಭತ್ತದ ಸಸಿ ನೆಡುವಾಗ ಹೊಲದ ಪೂರ್ತಿ ಒಂದು ಸ್ಪೆಷಲ್ ಪೇಪರ್ ಹಾಸಿ ಅದರ ಒಳಗಡೆ ಹೋಲ್ಸ್ ಮಾಡಿ ಭತ್ತ ನೆಡ್ತಾರೆ. ಅದೊಂದು ಸ್ಪೆಷಲ್ ಆರ್ಗಾನಿಕ್ ಪೇಪರ್. ಕೆಲವೇ ದಿನಗಳಲ್ಲಿ ತಾನಾಗಿಯೇ ಮಣ್ಣಲ್ಲಿ ಕರಗಿ ಹೋಗುತ್ತೆ. ಆ ಪೇಪರ್ ಇರೋದ್ರಿಂದ ಸೂರ್ಯನ ಬೆಳಕು ಮಣ್ಣಿಗೆ ತಗಲದೆ ಕಳೆ ಗಿಡಗಳು ಬೆಳೆಯೋದೇ ಇಲ್ಲ. ಇದರಿಂದ ಭತ್ತದ ಸಸಿ ಯಾವುದೇ ಕಾಂಪಿಟೇಷನ್ ಇಲ್ಲದೆ ಚೆನ್ನಾಗಿ ಬೆಳೆಯುತ್ತೆ. ಇಷ್ಟೇ ಅಲ್ಲ, ಮಣ್ಣಲ್ಲಿರೋ ತೇವಾಂಶ ಆವಿಯಾಗದಂತೆ ಈ ಪೇಪರ್ ಕಾಯುತ್ತೆ. ಕರೆಕ್ಟ್ ಆಗಿ ಒಂದು ತಿಂಗಳ ನಂತರ ಈ ಪೇಪರ್ ಕರಗಿ ಒಳ್ಳೆ ಆರ್ಗಾನಿಕ್ ಗೊಬ್ಬರವಾಗುತ್ತೆ. XAG RIT ರೋಬೋಟ್. ಈ XAG RIT ಅನ್ನೋದು ಕಿರಿದಾದ ಹಣ್ಣಿನ ತೋಟಗಳು, ಬೆಟ್ಟದ ಪ್ರದೇಶಗಳು, ಕೆಸರುಮಯ ಗದ್ದೆಯಲ್ಲೂ ಈಸಿಯಾಗಿ ನುಗ್ಗೋ ಪವರ್ಫುಲ್ ರೋಬೋಟ್. ಇದು ಜಸ್ಟ್ 80 ಸೆಂಟಿಮೀಟರ್ ಅಗಲ ಇರೋ ಗಿಡಗಳ ಸಾಲಿನ ಮಧ್ಯೆಯೂ ನಿಲ್ಲದೆ ಸಾಗುತ್ತೆ. ನಾವು ಹೊಲಕ್ಕೆ ಹೋಗೋ ಅಗತ್ಯವೇ ಇಲ್ಲದೆ ಸ್ಮಾರ್ಟ್ ಫೋನ್ ಮೂಲಕ ಇದನ್ನ ಪೂರ್ತಿಯಾಗಿ ಕಂಟ್ರೋಲ್ ಮಾಡಬಹುದು. ಇದು ಎಲ್ಲಾ ಕೆಲಸಗಳನ್ನ ಆಟೋಮೆಟಿಕ್ ಆಗಿ ಮಾಡ್ತಾ ಹೋಗೋದ್ರಿಂದ ಆಳುಗಳ ಅಗತ್ಯವೇ ಇರಲ್ಲ. ನೀರಿನ ಕಾಲುವೆಯಲ್ಲಿ ಬಾಳೆಗೊನೆ ಹಾಕೋದು. ಬಾಳೆ ಬೆಳೆ ಕೊಯ್ಲು ಮಾಡುವಾಗ ದೊಡ್ಡ ದೊಡ್ಡ ಬಾಳೆ ಗೊನೆಗಳನ್ನ ತೋಟದಿಂದ ಹೊರಗೆ ತರೋದು ಸುಲಭದ ಮಾತಲ್ಲ, ಭಾರಿ ತೂಕ ಇರುತ್ತೆ. ಅದಕ್ಕಾಗಿ ಈ ರೈತರು ಸೂಪರ್ ಐಡಿಯಾ ಕಂಡು ಹಿಡಿದಿದ್ದಾರೆ. ಕೊಯ್ಲು ಮಾಡೋ ಟೈಮಲ್ಲಿ ನೀರಿನ ಕಾಲುವೆಗೆ ನೀರು ಹರಿಸ್ತಾರೆ. ಆಮೇಲೆ ಕಡಿದ ಬಾಳೆ ಗೊನೆಗಳನ್ನ ನೇರವಾಗಿ ನೀರಿಗೆ ಹಾಕ್ತಾರೆ. ಆಮೇಲೆ ನೀರಿನ ಹರಿವಿಗೆ ಆ ಗೊನೆಗಳು ಈಸಿಯಾಗಿ ಆಟೋಮೆಟಿಕ್ ಆಗಿ ಲೋಡಿಂಗ್ ಪಾಯಿಂಟ್ಗೆ ತಲುಪುತ್ತವೆ. ಎಷ್ಟು ಕಷ್ಟದ ಕೆಲಸವನ್ನ ಎಷ್ಟು ಸಿಂಪಲ್ ಮಾಡಿದ್ರು ನೋಡಿ. DJI ಕೃಷಿ ಡ್ರೋನ್ಗಳು. ಈ ಡ್ರೋನ್ಗಳು ಗಾಳಿಯಲ್ಲಿ ಹಾರಾಡ್ತಾ ಹೊಲಕ್ಕೆ ಬೇಕಾದ ಗೊಬ್ಬರ, ಕ್ರಿಮಿನಾಶಕಗಳನ್ನ ಪರ್ಫೆಕ್ಟ್ ಆಗಿ ಸ್ಪ್ರೇ ಮಾಡುತ್ತವೆ. ಮೊಬೈಲ್ ಸ್ಕ್ರೀನ್ ಮೇಲೆ ಜಸ್ಟ್ ಒಂದೆರಡು ಟಚ್ ಕೊಟ್ಟರೆ ಸಾಕು, ಒಂದೇ ಡ್ರೋನ್ ಸುಮಾರು 100 ಎಕರೆ ಹೊಲವನ್ನ ಒಂದೇ ದಿನದಲ್ಲಿ ಸ್ಪ್ರೇ ಮಾಡಿ ಮುಗಿಸುತ್ತೆ. ಮದ್ದು ವೇಸ್ಟ್ ಆಗದಂತೆ ಸ್ಪ್ರೇ ಮಾಡಿ ಕೆಮಿಕಲ್ ಬಳಕೆಯನ್ನ 30% ಕಮ್ಮಿ ಮಾಡೋದಷ್ಟೇ ಅಲ್ಲದೆ ಹಳ್ಳಿಯ ಯುವಕರಿಗೆ ಡ್ರೋನ್ ಪೈಲಟ್ ಟ್ರೈನಿಂಗ್ ನೀಡಿ ಉದ್ಯೋಗಾವಕಾಶಗಳನ್ನ ನೀಡ್ತಿದೆ. ಹಳೆ ಟೈರ್ಗಳಿಂದ ಬೇಲಿಗೋಡೆ. ಹೊಸದಾಗಿ ಫಾರ್ಮ್ಗೆ ಬೇಲಿಗೋಡೆ ಕಟ್ಟಬೇಕೆಂದ್ರೆ ತುಂಬಾ ಖರ್ಚಾಗುತ್ತೆ. ಆದ್ರೆ ಇವರು ಏನ್ ಮಾಡಿದ್ದಾರೆ ಅಂದ್ರೆ ಪಟಾಪಟ್ ಅಂತ ಹಳೆ ಟೈರ್ಗಳನ್ನ ಅರ್ಧಕ್ಕೆ ಕಟ್ ಮಾಡಿ ಗೋಡೆಗೆ ಜೋಡಿಸಿದ್ದಾರೆ. ಇವು ಕೋಳಿಗಳು ಮೊಟ್ಟೆ ಇಡೋಕೆ ಸೂಪರ್ ಸೇಫ್ ಪ್ಲೇಸ್ ಆಗಿ ಬದಲಾಗುತ್ತವೆ. ಟೈರ್ನ ಶೇಪ್ ನಿಂದಾಗಿ ಕೋಳಿಗಳು ಆರಾಮಾಗಿ ಕೂತು ಮೊಟ್ಟೆ ಇಡುತ್ತವೆ. ನೆಲದ ಮೇಲಿಟ್ರೆ ಮೊಟ್ಟೆ ಒಡೆಯೋದು, ಕೊಳೆಯಾಗೋದು ಆಗುತ್ತೆ. ಆದ್ರೆ ಈ ಗೋಡೆ ಮೇಲಿರೋ ಟೈರ್ಗಳಲ್ಲಿನ ಮೊಟ್ಟೆಗಳು ಯಾವಾಗ್ಲೂ ನೀಟಾಗಿರುತ್ತವೆ. ಡಬಲ್ ಬ್ಲೇಡ್ ಗುದ್ದಲಿ. ಸಾಮಾನ್ಯವಾಗಿ ನಾವು ಹೊಲದಲ್ಲಿ ಕಳೆ ತೆಗೆಯುವಾಗ ಅಥವಾ ಮಣ್ಣು ತೋಡುವಾಗ ಸಿಂಗಲ್ ಗುದ್ದಲಿಯಿಂದ ಬಾಗಿ ಬಾಗಿ ಕೆಲಸ ಮಾಡಿ ಬೆನ್ನು ನೋವು ಬರುತ್ತೆ, ಕೆಲಸವೂ ಲೇಟ್ ಆಗುತ್ತೆ. ಇದಕ್ಕೆ ಪರಿಹಾರವಾಗಿ ರೈತರು ಒಂದೇ ಒಂದು ಬಾರಿಗೆ 2 ಬ್ಲೇಡ್ ಇರೋ ಡಬಲ್ ಗುದ್ದಲಿ ತಯಾರಿಸಿದ್ದಾರೆ. ಇದು ಒಂದೇ ಏಟಿಗೆ 2 ಲೈನ್ ಮಣ್ಣು ಉಲ್ಟಾ ಆಗುತ್ತೆ. ತರಕಾರಿ ತೋಟಗಳಲ್ಲಿ ಕಳೆ ತೆಗೆಯೋಕೆ ಈ ಡಬಲ್ ಗುದ್ದಲಿ ಇದ್ರೆ ಕೆಲಸ ಕ್ಷಣಾರ್ಧದಲ್ಲಿ ಮುಗಿಯುತ್ತೆ. ಸೊ ನೋಡೋದ್ರಲ್ವಾ ಫ್ರೆಂಡ್ಸ್, ಚೀನಾ ತರಹದ ದೇಶಗಳಲ್ಲಿ ಕೃಷಿ ಎಷ್ಟು ಮುಂದುವರೆದಿದೆ ಅಂತ. ಹಾಗಾದ್ರೆ ಈ ಎಲ್ಲಾ ಟೆಕ್ನಾಲಜಿಯಲ್ಲಿ ನಿಮ್ಗೆ ಯಾವುದು ಇಷ್ಟ ಆಯ್ತು, ಯಾವ ಮಿಷಿನ್ ನೋಡಿ ಶಾಕ್ ಆದ್ರಿ ಅನ್ನೋದನ್ನ ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.